ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಏನು ಮಾಡಕತ್ತೀರಿ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೋಡ್ರಿ ಎಲ್ಲರೂ ಮಲ್ಕೊಂಡಾರ. ಇನ್ನು ಆದರೆ ನಾನು ಜಲ್ದಿ ಎದ್ದೇನೆ. ಯಾಕಂತಂದ್ರೆ ಇವತ್ತೊಂದು ಸಡನ್ ಪ್ಲ್ಯಾನಿಂಗ್ ಆಗಿತ್ತು. ಏನು ಅಂತಂದ್ರೆ ಹೊರಗೆ ಹೋಗೋದಿತ್ತು. ಸೊ ಹೀಗಾಗಿ ಪಟ ಪಟ ಅಂಥೇಳಿ ಹೊರಗಿನ ಕೆಲಸ ಎಲ್ಲ ಮಾಡಿಕೊಂಡೆ. ನೋಡ್ರಿ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ತಮ್ಮ ತಮ್ಮ ಚಪ್ಪಲ್ ಹಂಗೆ ಇಟ್ಬಿಡ್ತಾರೆ. ನಾನೆಲ್ಲ ತೆಗೆದಿಟ್ಟು ಮಾಡಿ ನೀರು ಬಿಡ್ಬೇಕು. ಯಾಕಂದ್ರೆ ಇವ್ರು ಬೇರೆ ಅದ್ರಾಗ ಚರ್ಮ ಚಪ್ಪಲ್ ಹಾಕೋತಾರೆ. ನನಗೆ ತಲೆ ಕೆಟ್ಟು ಹೋಗ್ತತಿ ಬೆಳಗ್ಗೆ ಎದ್ದ ಕೂಡಲೇ. ಸೊ ಅದ್ರ ಮೇಲೆ ನೀರು ಬಿಡಬಾರ್ದಂತ ಹಿಂಗೆ ತೆಗೆದಿಟ್ಟು ಎಲ್ಲ ನೀರು ಹೊಡ್ಕೋಬೇಕು. ಇದನ್ನು ಕ್ಲೀನ್ ಮಾಡ್ಬೇಕಂದ್ರೆ ನನಗೆ ಸಾಕಾಗ್ತದೆ ರೀ. ಯಾಕಂದ್ರೆ ದಿನಕ್ಕೆ 10 ಸಾರಿ ಕ್ಲೀನ್ ಮಾಡ್ಬೇಕು. ನಮೂನಿ ಮಾಡಿರ್ತಾರೆ ಅದನ್ನು. ಇನ್ನು ಹೆಲ್ದಿ ಡ್ರಿಂಕ್ ನಿಮ್ಗೆ ಗೊತ್ತಾಗೈತಿ, ಚಿಯಾ ಸೀಡ್ಸ್ ದಿನ ನೆನೆ ಹಾಕೊಂಡು ಕುಡಿಯಾಕತ್ತೀನಿ. ಇನ್ನು ನೋಡ್ರಿ ಧ್ರುವ ಹೆಂಗೆ ಮಾತಾಡತ್ತಾನ. ಹೌದನ ಹೌದನ ಈಗ ನೀನು ಹೋಗ್ತೀನಿ ಆ ಸ್ಕೂಲಿಗೆ. ಇಬ್ರು ಕೂಡ ಅಂಗನವಾಡಿಗೆ ಹೋಗ್ಬಿಟ್ರಿ ನೀವು. ಏನು ಹೇಳಿದ್ರು ಆ ಅಂಗನವಾಡಿಗೆ ಮಾತ್ರ ಫಾಸ್ಟ. ಅವ್ರ ಅಣ್ಣನ ಸ್ಕೂಲಿಗೆ ಹೋಗೋ ಆಸೆ ಭಾಳ ಐತೆ ಅವಂಗೆ. ಹಾಂ ಅಂಗನವಾಡಿಗೆ ಹೋಗಮ್ಮ. ಅಣ್ಣ ಇರ್ತಾರಲ್ಲ ನೀನು ಅಲ್ಲಿಗೆ ಹೋಗ ಓಡಿಸ್ತಾನ. ಯಾಕೆ ಹಾಕಮ್ಮ ನಡೀತೈತಿ ನೀವು ಅಲ್ಲಿ ದಿನ ಒಂದು ರೌಂಡ್ ಅದನ್ನ ಅಂತಿರ್ತಾನೆ. ನನ್ನ ಸ್ಕೂಲಿಗೆ ಹೋಗ್ತೀನಿ ನನ್ನ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ. ಹಾಂ ಓಕೆ ಅಮ್ಮ. ಈಗಲ್ಲಮ್ಮ ಇವತ್ತು ನೀನು ಈ ವಾರದಾಗ ಇವತ್ತು ಹೋಗ್ಬೇಕಾಗಿ ಸ್ಕೂಲಿಗೆ. ನಾವು ಬೇಡ ಅಂತೀವಿ ಈಗ ಅಂತಾನೆ. ಸೊ ಅವನಿಗೆ ನೋಡ್ಬೇಕ್ರಿ ಸ್ಕೂಲಿಗೆ ಹೊಂಟ್ಮೇಲೆ ಎಷ್ಟು ಹೋಗ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ. ಈಗ ಮಾತ್ರ ಭಾಳ ಸ್ಕೂಲ್ ಅಂತಾನೆ. ನಂಗಂತೂ ಡೌಟ್ ಮುಂದೆ ಸ್ಕೂಲಿಗೆ ಹೋಗ್ತಾನೆ ಅನ್ನೋದು. ಸೊ ಇನ್ನು ಬ್ರೇಕ್ಫಾಸ್ಟ್ ತಯಾರಿ ಮಾಡ್ಕೊಂಡೆ ರೀ ನಾನು. ಇವತ್ತು ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಟೊಮೆಟೊ ಹಾಕಿ ಅದ್ರಾಗ ಮೆಣಸಿನ್ಕಾಯಿ ಹಾಕಿ ಒಂದು ಏನೋ ರೆಸಿಪಿ ನೋಡಿರ್ತಾನಲ್ಲ ಹಂಗೆ ನೋಡಿ ಮಾಡೇ ಬಿಡು ಅಂದ್ಕೊಂಡೆ. ಬಟ್ ಏನು ಖಾಸ್ ಆಗಲಿಲ್ಲ, ನಾರ್ಮಲ್ ಆಗಿತ್ತು. ಬಟ್ ಅವ್ರು ತೋರಿಸಿದ್ದು ಮಾತ್ರ ಭಾಳ ಚಲೋ ಆಗಿತ್ತು. ಸೊ ಏನೋ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತೇಳಿ ಉಪ್ಪಿಟ್ಟು ರವೆ ಹೊರಗೆ ತಗೊಳ್ಳಿಕ್ಕೆ ಅನ್ಬೇಡ್ರಿ. ಸೊ ರವಾಕ್ಕೆ ಅದು ಉಪ್ಪಿಟ್ಟಿಂದ ಸ್ಪೆಷಲ್ ಇತ್ತದು. ಸೊ ಏನಪ್ಪ ಅಂತಂದ್ರೆ ಟೊಮೆಟೊ ಮಿಕ್ಸಿಗೆ ಹಾಕ್ಕೊಂಡು ಟೊಮೆಟೊ ರೆಡಿ ಆಡ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಳ್ಳೋದು. ಇನ್ನು ರವೆ ಹುರ್ಕೊಂಡು ಒಗ್ಗರಣೆ ಕೊಡೋದು. ನಾರ್ಮಲ್ ಉಪ್ಪಿಟ್ಟು ಒಗ್ಗರಣೆನ ಕೊಡ್ರಿ. ಬಟ್ ಅವಾಗ ಒಂದು ಸ್ವಲ್ಪ ಈ ಟೊಮೆಟೊ ಏನು ಹಾಕ್ಕೊಂಡಿರ್ತಿರಲ್ಲ ಅದನ್ನು ಟೊಮೆಟೊ ಉಪ್ಪಿಟ್ಟು ಅಂತ ಅನ್ಬೋದು. ಬಟ್ ಅದು ಭಾಳ ಮಸ್ತ್ ಕಾಣಕತ್ತಿದ್ರಿ. ನನಗೆ ಇನ್ನೊಂದು ಟೊಮೆಟೊ ಹಾಕೋಬೇಕಿತ್ತು ಅಂತ ಅನ್ನಿಸ್ತು. ನಾನು ಕಡಿಮೆ ಹಾಕಿದ್ನೇನೋ ಟೊಮೆಟೊ. ಕಡ್ಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಶೇಂಗಾ ಉಳ್ಳಾಗಡ್ಡಿ ಕರಿಬೇವು ಹಾಕೋರಿ. ಮೆಣಸಿನ್ಕಾಯಿ ಸ್ಕಿಪ್ ಮಾಡಿರಿ. ನೋಡಿ ನನ್ನ ಮಗ ಏನು ಮಾಡಿದ, ನಾನು ಉಪ್ಪು ಹಾಕಿ ಕರಿತಿರ್ತೇನಲ್ಲ ಅದ್ರಾಗಿನ ಉಪ್ಪು ತೆಗೆದು ಇನ್ನೊಂದು ಗುಣ್ಕಲಿಗೆ ಹಾಕಿದಾನ, ಕುಟ್ಟಾಣಿಗೆ ಹಾಕಿದಾನ. ಆಮೇಲೆ ಫ್ರೈ ಆದಮೇಲೆ ಟೊಮೆಟೊ ರುಬ್ಕೊಂಡು ಇಟ್ಕೊಂಡಿರ್ತಿಲ್ಲ ಅದನ್ನು ಹಾಕೋರಿ. ಸ್ವಲ್ಪ ಟೊಮೆಟೊದು ಕ್ವಾಂಟಿಟಿ ಜಾಸ್ತಿ ಆಗಬೇಕಾಗಿತ್ತು ಮತ್ತು ಟೊಮೆಟೊ ಸ್ವಲ್ಪ ಕೆಂಪಗಿರಬೇಕಾಗಿತ್ತು. ನಾ ಹಾಕಿರೋ ಟೊಮೆಟೊ ಕೆಂಪಗಿರಲೇ ಇಲ್ಲ. ಹಿಂಗಾಗಿ ಅಂದ್ರೆ ಭಾಳ ಕೆಂಪಿದ್ರೆ ಭಾಳ ಚಲೋ ಕಾಣ್ತದೆ ಟೆಕ್ಸ್ಚರ್. ಸೊ ಆಮೇಲೆ ಅರಿಶಿನ ಹಾಕ್ಕೊಂಡು ಏನು ಅಂತಂತಂದ್ರೆ ಉಪ್ಪು ಹಾಕ್ಕೋಬೇಕು. ಅಲ್ಲ ಬೆಳ್ಳುಳ್ಳಿ ಬೇಕಂದ್ರೆ ಹಾಕೋರಿ. ನನ್ನ ಮಗ ನೋಡ್ರಿ ಮೊನ್ನೆ ಜಂಬ ಸವಾರಿ ಐತಿ ಚಾಮುಂಡೇಶ್ವರಿದ ಮರ್ಕೊಂಬಿ ಚಾಮುಂಡೇಶ್ವರಿದ ಅಲ್ಲಿಗೆ ಹೋಗಿದ್ದವ. ಅಂದ್ರೆ ಜಂಬ ಸವಾರಿ ನೋಡಕ್ಕೆ ಹೋಗಿದ್ದ. ಆವಾಗ ಇದನ್ನು ಫೋನ್ನಾಗ ಆನಿ ನೋಡಿದಾನ. ಸೊ ಅದು ನೆನಪಾಗಿತ್ತು. ಹೆಂಗೆ ಹೇಳಕತ್ತ ನೋಡ್ರಿ ಕತಿ. ಹಾಂ ಕಲ್ ತೊಗೊಂಡು ಒಗದ್ರೇ ಅಪ್ಪ ಅಡ್ಡಿಲ್ಲ ಮುಂದೆ ಹೋತಾನ ಆನಿ ಓಡೇ ಬಿಡ್ತಾನೆ. ಹೆಂಗೆ ಹೇಳಕತ್ತ ನೋಡ್ರಿ ಎಷ್ಟು ಖುಷಿ ಐತು ಮಕ್ಕಳಿಗೆ. ಹಿಂಗೆ ಅನ್ಸುತ್ತಲ್ರಿ ಭಾಳ ಏನೋ ಒಂದು ಅದ್ರಾಗ ಇವಂಗೆ ಮಾತೊಂದು ಬರಂಗಿಲ್ಲ. ಒಂಥರ ಖುಷಿಯಾಗಿ ಅದನ್ನು ಅರ್ಧ ಮರ್ಧ ಏನೋ ದೊಡ್ಡ ಇದಾದರ್ಗತೆ ಹೇಳ್ತಿರ್ತಾನೆ ಯಾವಾಗ್ಲೂ. ಕೈ ಸೊನ್ನೆ ಬಾಯಿ ಸೊನ್ನೆನ ಜಾಸ್ತಿ. ಆ್ಯಕ್ಚುಲಿ ಮಾತಿನ್ನೂ ಕಂಪ್ಲೀಟ್ ಇಲ್ರಿ. ಹೀಗಾಗಿ ಸ್ಕೂಲಿಗೆ ಹೆಂಗೆ ಕಳ್ಸೋದಪ್ಪ ಅಂತ ವಿಚಾರ ಮಾಡಕತ್ತೀವಿ ನಾವು. ಅಂಗನವಾಡಿಗಂತೂ ಹೋಗೋಕೆ ಒಲ್ಲೆ ಅಂತಾನೆ. ಅವ್ರ ಅಣ್ಣನ ಸ್ಕೂಲಿಗೆ ಹೋಗ್ತೀನಿ ಅಂತಾನೆ. ಸೊ ಇನ್ನು ಅಷ್ಟೊತ್ತಿಗೆ ಆ್ಯಕ್ಚುಲಿ ಹೋಗಬೇಕಾಗಿತ್ತು ನಾ ಇಷ್ಟೊತ್ತಿಗೆ. ಚಪಾತಿ ಹಿಟ್ಟು ನಾದ್ಕೊಂಡೆ. ಯಾಕಂದ್ರೆ ಚಪಾತಿ ಮಾಡಿಕೊಡೋದಿತ್ತು ಒಂದು ಸ್ವಲ್ಪ ಹತ್ತಿಯರಿಗೆ. ಹೀಗಾಗಿ ಒಂದು 8 ಚಪಾತಿ ಮಾಡಿದ್ನಿ. ನಾಷ್ಟ ಮಾಡ್ಕೊಂಡ್ವಿ. ನೋಡಿರಿ ಹಂಗೇನು ಸ್ಪೆಷಲ್ ಅನ್ನಿಸ್ಲಿಲ್ಲ. ಅದು ಭಾಳ ಚೆಂದಾಗಿತ್ತು ರೀ ಅವ್ರು ಮಾಡಿದ್ದು. ಫುಲ್ ಕೆಂಪಗೆ ಕಲರ್ ಅದು ಬಂದಿತ್ತು. ನಾನು ಸ್ವಲ್ಪ ತಿಂದಾಕಿಂದ ರೆಡಿ ಆದೆ. ನಂಗೆ ಮೇನ್ ಧ್ರುವಾಗಿ ತಿನ್ಸೋದಿತ್ತು ರೀ. ಧ್ರುವಾಗಿ ತಿನ್ನಿಸ್ಕೊಂಡು ರೆಡಿಯಾಗಿ ಬಾಟ್ಲಲ್ಲಿ ತುಂಬ್ಕೋಬೇಕಲ್ಲ. ನನ್ನ ದೊಡ್ಡ ಮಗನ ಭಾಳ ಮಿಸ್ ಮಾಡ್ಕೋತೇನೆ ಈ ಟೈಮ್ನಾಗ. ಯಾಕಂದ್ರೆ ನನ್ನ ದೊಡ್ಡ ಮಗ ಭಾಳ ಹೆಲ್ಪ್ ಮಾಡ್ತಾನೆ ಈ ಟೈಮ್ನಾಗ ಭುವನ. ಬಟ್ ಅವ್ನು ಸ್ಕೂಲಿಗೆ ಹೋಗ್ಬಿಟ್ಟಿದ್ದ. ಅವ್ನು ಗೊತ್ತಿರಲಿಲ್ಲ ನಾವು ಹೊಂಟೇವು ಅಂತೇಳಿ. ನಾವು ಆ್ಯಕ್ಚುಲಿ ಅಚಾನಕ್ಕಾಗಿ ರೆಡಿ ಆಗಿದ್ವಿ. ಹೀಗಾಗಿ ಪಟ್ ಅಂತೇಳಿ ರೆಡಿಯಾಗಿ ಎಲ್ಲ ಇಟ್ಕೊಳಕತ್ತಿದ್ದೆ ನೋಡ್ರಿ. ಇವ್ರು ಇನ್ನೂ ಬಂದಿರಲಿಲ್ಲ. ಹೀಗಾಗಿ ಇನ್ನೊಂದೆರಡು ಕೆಲಸ ಮಾಡ್ಕೊಂಡು ಅಂಥೇಳಿ ಬಟ್ಟೆ ಅದು ಒಣಗಿ ಹಾಕ್ಕೊಳಕತ್ತಿದ್ದೆ. ಮತ್ತು ಏನಂತಂದ್ರೆ ರೀ ನಮ್ಮ ಮನೆಯೊಳಗೆ ಹೊರಗೆ ಹೊಂಟ್ವಿ ಅಂತಂದ್ರೆ ಎಲ್ಲ ಪ್ರಿಪ್ರೇಷನು ನಂದೇ ಇರ್ತೈತಿ ಹೊರಗೆ ಹೋಗೋ ತನಕನೂ. ಹೀಗಾಗಿ ಭಾಳ ಅಂದ್ರೆ ಭಾಳ ಕೆಲಸ ಇರ್ತಾವೆ ನನಗೆ.
ಸ್ವಲ್ಪ ಭುವನ್ ಇದ್ದ ಅಂದ್ರೆ ಭುವನಿಗೆ ಹೇಳ್ತಿರ್ತಾನೆ, ಬಟ್ ಭುವನ್ ಇಲ್ಲ ಅಂದ್ರೆ ಭಾಳ ಕಷ್ಟ ಆಗ್ತೈತಿ. ಇವ್ರು ಇನ್ನೂ ಬರಲೇ ಇಲ್ಲ ಅಂಥೇಳಿ ಮಷಿನ್ ಒಳಗೆ ಬಟ್ಟೆ ಹಾಕಿದ್ದೆವು ಮುಗಿದಿದ್ದು ಪಟ ಪಟ ಒಣಗಿ ಹಾಕ್ಬಿಟ್ರೆ ಬರಗೋಡ್ದು ಒಣಗಿ ಬಿಡ್ತಾವಪ್ಪ ಅಂಥೇಳಿ ಒಣಗಿ ಹಾಕತ್ತೀನಿ. ನನ್ನ ಮಗ ನೋಡ್ರಿ ಹೆಂಗೆ ಹೆಲ್ಪ್ ಮಾಡಕತ್ತಾನ. ಹೇಳಿ ನಾ ಅರ್ಬಿ ಕೊಡಾಕತ್ತೇನ್ರಿ ಅಂತ ಹೇಳಿ. ಸಣ್ಣವ್ನು ಡ್ರಾಮಾ ಬಾಡ್ರಿ, ಹೆಲ್ಪ್ ಮಾಡಿದವ್ರ ಗತೆ ಡ್ರಾಮಾ ಮಾಡ್ತಾನೆ. ಹೆಲ್ಪ್ ಮಾಡಂಗಿಲ್ಲ ರೀ ಅವ, ನಮ್ಮ ಮಮ್ಮಿ ಸಾಧ್ಯನೇ ಇಲ್ಲ. ಮಾಡ್ತೀನಿ ರೀ ನಮ್ಮ ಮಮ್ಮಿಗೆ. ಬಟ್ ಒಂದೊಂದು ಸಾರಿ ಮಾಡ್ತಾನೆ. ಅಷ್ಟೊತ್ತಿಗಂದ್ರೆ ಇವ್ರು ಬಂದರೆ ಪಟ್ ಪಟ್ ಅಂತೇಳಿ ಬಗ್ಲ ಹಾಕ್ಕೊಂಡೆ. ನೋಡಿರಿ ಲಗೇಜ್ ಎಷ್ಟು ರೆಡಿ ಆಗೈತಿ. ಆ್ಯಕ್ಚುಲಿ ನಾವು ಹೊಂಟಿದ್ದು 2 ತಾಸಿಗೆ ಅಂಥೇಳಿ. ಬಟ್ ಕೆಲಸ ಭಾಳ ಅದಾವ, 2 ತಾಸ್ನಾಗ ಟೈಮ್ ಉಳಿತು ಅಂದ್ರೆ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡೀನಿ. ಏನಾಗ್ತತಿ ಅಂತ ನನಗೆ ಗೊತ್ತಿಲ್ಲ, ಹೇಳ್ತೇನಂತ ನಿಮ್ಗೆ. ಈಗ ಹೋಗುವಾಗಂತೂ ನಾನು ಓನ್ಲಿ ಒಂದು ಸೀರೆ ತೊಗೋಬೇಕು, ಅಲ್ಲೇ ಸುತ್ತಮುತ್ತಲ ಎಲ್ಲರ ಸಿಕ್ಕರೆ ಮ್ಯಾಚಿಂಗ್ ಬ್ಲೌಸ್ ತೊಗೋಬೇಕು ಅಂತ ಅಂದ್ಕೊಂಡು ಹೊಂಟೇನಿ. ಒಂದು ವೇಳೆ ಇವ್ರ ಮೀಟಿಂಗ್ ಲೇಟ್ ಆಯ್ತು ಅಂತಂದ್ರೆ ನಾನು ಮತ್ತು ಸ್ವಲ್ಪ ಕಡೆ ಬಜಾರ್ಗೆ ಹೋಗ್ಬೇಕು ಅಂದ್ಕೊಂಡೀನಿ. ಬಟ್ ಮೀಟಿಂಗ್ ಏನಾತಂತ ಹೇಳ್ತೇನಂತ ನಿಮ್ಗೆ. ನೋಡು, ನಾವು ಅಂದ್ಕೊಂಡ್ರೆ ಏನೂ ಆಗಂಗಿಲ್ಲ, ನಿಮ್ಗೆ ಗೊತ್ತೈತಲ್ಲ. ನೋಡಿರಿ ಎಷ್ಟು ಬಿಸಿಲೈತಿ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲೈತಿ. ಸೊ ಏನು ಅಂತಂದ್ರೆ ಸೀರೆ ನನಗಲ್ರಿ, ಕನ್ಫ್ಯೂಸ್ ಆಗಬೇಡ್ರಿ ಎಷ್ಟು ಸೀರೆ ತೊಗೋತಾರಪ್ಪ ಅಂಥೇಳಿ. ಸೀರೆ ಭಾಳ ತೊಗೊಳೋದು ಖರೆ ಇಲ್ಲಂತಲ್ಲ, ಬಟ್ ಇವತ್ತು ನನಗೆ ಸೀರೆ ತೊಗೊಳಕ್ಕೆ ಹೊಂಟಿಲ್ಲ. ಯಾರಿಗೆ ಎದಕ್ಕೆ ಅಂತ ಹೇಳ್ತೇನಂತ. ಸೊ ಬಾಗೇವಾಡಿಗೆ ಬಂದ್ವಿ. ನಾನು ಧ್ರುವಾಗ ಹೊಟ್ಟೆ ಹಸದ್ ಬಿಡ್ತೀರಿ, ಕಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನನಗೆ. ಅಮ್ಮ ಹೊಟ್ಟೆ ಇಶ್ಯೂ ಅಂತೇಳಿ. ಆ್ಯಕ್ಚುಲಿ ಕರೆಕ್ಟು ಉಪ್ಪಿಟ್ಟೆಲ್ಲ ತಿನ್ನಿಸ್ಕೊಂಡು ಬಂದೇನಿ ನಾನು. ಬಟ್ ಯಾಕೆ ಹಂಗೆ ಮಾಡಿದ್ದೆ ಗೊತ್ತಿಲ್ಲ. ಅವ್ನು ಮತ್ತು ಹೊರಗಡೆ ಬಂದಾಗ ಹಂಗರಿ ಅವ್ನು ಸ್ವಲ್ಪ ಯಾವ್ದಾರು ಹೋಟೆಲ್ ನೋಡ್ದ ಅಂತಂದ್ರೆ ನಂಗೆ ಹೊಟ್ಟೆ ಇಶ್ಯೂ ಆಗೈತಿ ಅಂತ ನಿಂತ್ಬಿಡ್ತಾನೆ ಸ್ವಲ್ಪ ಭಾಳ. ಅಂದ್ರೆ ಮತ್ತು ಅದ್ರಾಗ ಏನಾಗಿತ್ತು ಅಂತಂದ್ರೆ ಅವ್ನಿಗೆ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಜೊತೆಗೆ ಹೋಗಿದ್ವಲ್ಲ, ಅವಾಗ ಚೆಂದಾಗಿ ಊಟ ಮಾಡಿದ್ದಾರೆ ಅವ ಹೊರಗಡೆ ತಾನು. ಈ ಸಾರಿನೂ ಹಂಗೆ ತಿನ್ನೋರ್ಗತೆ ಆ್ಯಕ್ಟ್ ಮಾಡತ್ತಿದ್ದ. ಅಂದ್ರೆ ಅಮ್ಮ ನನ್ನ ಹೋಟೆಲ್ಗೆ ಕರ್ಕೊಂಡೋಗಿ ನಂಗೆ ಅಚ್ಚಿ ಮಮ್ಮ ತಿಂದಿತ್ತೆ ಅಂತ ಹೇಳತ್ತಿದ್ದ. ಆಯ್ತಪ್ಪ, ಈಗ ನಿಂತುಕೊಳ್ಳೆ ಮೊದಲು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ವಿ ನಾವು. ಬಟ್ ನೋಡೋಣ ಏನು ಮಾಡ್ತಾನೆ ಅಂಥೇಳಿ. ಸೊ ಸುವರ್ಣಸೌಧ ಬಂತು ನೋಡ್ರಿ. ಅಲ್ಲಿಂದ ನಾವು ಎಲ್ಲಿಗೆ ಹೋದ್ವಿ ಅಂತ ನಿಮಗೆ ಅನಿಸುತ್ತೆ ಹೇಳ್ರಿ. ಯಾವ ಶಾಪಿಗೆ ಹೋಗ್ತೀವಿ ನಾವು ಆ್ಯಕ್ಚುಲಿ ಡಿಸ್ಕಸ್ ಮಾಡ್ಕೋತಾನೆ ಹೊಂಟಿದ್ವಿ. ನಿಮಗೆ ಗೊತ್ತಿದ್ದಂಗೆ ನಾವು ಇಶಾಕ ಹೋಗೋದು ಜಾಸ್ತಿ. ಈ ಸರನೂ ಇಶಾಕ ಹೋಗ್ಬೇಕಂತ ಮಾಡಿದ್ವಿ. ಬಟ್ ನಮ್ಮ ಫ್ರೆಂಡ್ಸ್ ಒಂದಿಷ್ಟು ಜನ ಅಂಬಿಕಾನೂ ಚಲೋ ಐತಿ ಅಂತ ಹೇಳಿದ್ರೆ, ನಾನು ಹೋಗಿಲ್ಲ ಅಲ್ರಿ, ನನಗೆ ಗೊತ್ತಿಲ್ಲ ಅಂದ್ಕೊಳ್ಳಿ ನಾ ಕೈ ಹಾಕಕ್ಕೆ ಹೋಗಿಲ್ಲ, ಅಂಜ್ತೀನಿ ಭಾಳ. ಆ ರೀತಿ ಇತ್ತಂದ್ರೆ, ಯಾಕಂದ್ರೆ ಸುಮ್ಮನೆ ಹುಡುಕಾಡೋದು ಬರೋದು ಆಗಬಾರ್ದು. ಚಲೋ ಬೆಳಗಾವ್ನಾಗ ಏನು ರೀ ಶಾಪ್ಸ್ ಮಸ್ತ್ ಅದಾವೆ. ಮಂಗಲ್ದೀಪು ಚಲೋ ಐತಿ, ಇಶಾನೂ ಚಲೋ ಐತಿ, ಈವನ್ BSC ಒಳಗೂ ಸಿಗ್ತಾವೆ. ನನಗೆ ಏನಂತಂದ್ರೆ ಇಲ್ಲೇ ಗೊತ್ತಾಗ್ಬಿಟ್ಟೈತಿ ಎಂಥ ಟಾರಿ ಯಾವ ಟೈಪ್ ಅದಾವ ಅಂತೇಳಿ. ಅದಕ್ಕೆ ಇಲ್ಲಿಗೆ ಹೋದ್ವಿ. ಹೋದ ತಕ್ಷಣ ಒಳಗಡೆ ಏನು ಮಾಡಿದ್ರು ಅಂತ ಅಟೆಂಡ್ ಮಾಡಿ ಕರ್ಕೊಂಡು ಲಿಫ್ಟ್ನೇ ಕರ್ಕೊಂಡು ಹೋದರು. ಸೊ ಏನು ಒಂದೇ ಫ್ಲೋರ್ ಇತ್ತು, ಬಟ್ ಅವ್ರದ್ದು ಇದು ಏನು ಅಂತಂದ್ರೆ ರೂಢಿ ಅವ್ರದ್ದು. ನೀವು ನೋಡಿರ್ಬೇಕು ಇದನ್ನು ಆಲ್ರೆಡಿ ನಾ 2-3 ಸಾರಿ ತೋರ್ಸೇನಿ ಈಗ ನಿಮ್ಗೆ. ನಾವು ಪೈಟ್ನಿ ಸಾರಿನೇ ತೆಗ್ಸಿದ್ವಿ, ಯಾಕಂದ್ರೆ ನಾವು ಯಾರಿಗೆ ಸೀರೆ ತೊಗೊಳಕ್ತಿದ್ದಿಲ್ಲ, ಅವ್ರ ಕಡೆ ಪೈಟ್ನಿ ಸಾರಿ ಇಲ್ಲ ಅಂತ ಹೇಳಿದ್ರೆ. ಕಲರ್ ಕಾಂಬಿನೇಷನ್ ಅದು ಮಸ್ತ್ ಇದ್ದು, ಲೈಕ್ ಅದು. ಬಟ್ ನನ್ನ ಬಜೆಟ್ ಒಳಗೆ ನಮ್ಗೆ ಬೇಕಾಗಿತ್ತು ಈ ಸಾರಿ. ಹೀಗಾಗಿ ಒಂದು 4-5 ಟೈಪ್ ಸಾರಿ ತೆಗ್ಸಿದ್ವಿ ರೀ. ನಮಗೆ ಲೈಕ್ ಆಗಿತ್ತು 1-2 ಟೈಪ್ ಸಾರಿ, ಇದು ಭಾಳ ಲೈಕ್ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ಇದನ್ನು ನಾ ಈಗ ತೊಗೋಬೇಕಾಗಿತ್ತಲ್ಲ ಅಂತ ಅನ್ನಿಸ್ತು ನೋಡಿರಿ. ನಿಮಗೆ ಯಾವ ಸೀರೆ ಲೈಕ್ ಆಗ್ತಿದ್ರೊಳಗೆ ನನಗೆ ಕಮೆಂಟ್ ಮಾಡಿರಿ. ಎರಡರೊಳಗೆ ಒಂದು ತೊಗೋಬೇಕಂತ ಡಿಸೈಡ್ ಮಾಡಿದ್ವಿ. ಸೊ ಇದು ಏನು ನವಿಲ್ ಕಂತು, ಬಟ್ ಭಾಳ ನವಿಲಿದ್ದು ನಂಗೆ ಹಿಂಗಾಗಿ ಲೈಕ್ ಆಗಲಿಲ್ಲ ರೀ ಇದು. ಇದು ಕೂಡ ಕಾಂಬಿನೇಷನ್ ಮಸ್ತ್ ಐತಿ, ಬಟ್ ಭಾಳ ನವಿಲು ಅನಿಸಿದ್ವು ರೀ, ಯಾಕೋ ನಂಗೆ ಸೇರಲಿಲ್ಲ. ನಂಗೆ ಮೊದಲೆಲ್ಲ ಪೈಟ್ನಿ ಒಟ್ಟು ಸಾರಿ ಸೇರ್ತಿರ್ಲಿಲ್ಲ ರೀ ಕರೆ ಹೇಳ್ಬೇಕಂದ್ರೆ. ಈಗೀಗ ಭಾಳ ಸೇರಾಕತ್ತೈತಿ ಪೈಟ್ನಿ ಸಾರಿ ಅಂತಂದ್ರೆ. ಇದು ನೋಡಿರಿ ಎಷ್ಟು ಮಸ್ತ್ ಐತಿ. ಫೈನಲ್ ಇದನ್ನ ಮಾಡಿದ್ವಿ ನಾವು. ಆ್ಯಕ್ಚುಲಿ 2 ಅವರ್ಸ್ ಒಳಗೆ ಅಂತಂದ್ರೆ ಆಯ್ತು ನೋಡಿರಿ ತೊಗೊಳ್ಳೋದು. ಭಾಳ ಚಂದ ಸೀರೆ ತೋರಿಸಿದ್ರು. ಮತ್ತು ಏನಂತಂತಂದ್ರೆ ಅದು ಕೂಡ ಚಂದಿತ್ತು, ಇದು ಕೂಡ. ಅದು ಹಂಗೆ ಭಾಳ ಸೀರೆ ನೋಡೋಣ ತಲೆ ಕೆಟ್ಟೋಗ್ತದೆ ಅಂಥೇಳಿ ಫೈನಲ್ ಮಾಡಿ ಕಳಿಸಿದ್ವಿ. ಯಾವ ಸೀರೆ ಫೈನಲ್ ಮಾಡಿ ಅನ್ಸೈತೆ ನಿಮಗೆ ಕಮೆಂಟ್ ಮಾಡಿರಿ. ಸೊ ಇವೆಲ್ಲ ವೆರೈಟಿ ಆಫ್ ಸಾರೀಸ್ ಸ್ವಲ್ಪ ಕಾಸ್ಟ್ಲಿ ಅಂತ ಹಂಗೇನು ಇರಂಗಿಲ್ಲ ರೀ. 3000 ತನಕ. ಇದು ಹೊಸ ಟೈಪ್ ಐತೆ ನೋಡಿರಿ. ಇದನ್ನು ನಾನು ಬೇರೆ ಬಾರ್ಡ್ರದ್ದು ಕೇಳಿದೆ, ಬಟ್ ಇರಲಿಲ್ಲ. ನಂಗೆ ಲೈಕ್ ಆಗಿತ್ತು ಈ ಟೈಪ್ ಸಾರಿ. ಒಂದೆರಡು ತೆಗೆಸ್ದೆ, ನನಗೆ ಯಾಕೋ ಮತ್ತು ಸೇರಲಿಲ್ಲ, ಬೇಡ ಅಂತೇಳಿ ಬಿಟ್ಟೆ. ಸೊ ನನ್ನ ಮಗ ಆಟಾಡತ್ತಿದ್ದ ನೋಡಿರಿ. ಬ್ಲೌಸ್ ರೆಡಿಮೇಡ್ ಬ್ಲೌಸಸ್ ನನಗೆ ಆ್ಯಕ್ಚುಲಿ ರೆಡಿ ಬ್ಲೌಸ್ ಸಿಕ್ಕರು ಸಾಕಾಗಿತ್ತು, ಬಟ್ ಸಿಗಲಿಲ್ಲ ರೆಡಿ ಬ್ಲೌಸ. ವಾಪಸ್ ಬಿಲ್ಲಿಂಗಿಗೆ ತೊಗೊಂಡು ಹೋದ್ವಿ. ಮತ್ತು ಸ್ವಲ್ಪ ಎಕ್ಸ್ಚೇಂಜಿಗೆ ಟೈಮ್ ತೊಗೊಂಡನ
ಏನು ಮಾಡಿದೆ ಅಂದರೆ ಹೊರಗೆ ಬಂದ್ವಿ. ಧ್ರುವಾಗ ಹೊಟ್ಟೆ ಹಸಿವಾಗಿತ್ತು, ಅವಂಗೊಂದು ಕುರ್ಕುರೆ ಕೊಡಿಸ್ಕೊಂಡು ನಾನು ಏನು ಮಾಡಿದ್ದೆ ಅಂತಂದ್ರೆ ಅವ್ನು ಸಮಾಧಾನ ಮಾಡಿದ್ದೆ. ನೋಡ್ರಿ ಧ್ರುವನ ಎಕ್ಸ್ಪ್ರೆಷನ್. ಹೋಟೆಲ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ, ನಂಗೆ ಅಚ್ಚಿ ಮಮ್ಮ ತಿನ್ನಿಸ್ತಾರೆ ಹಣ್ಣು ಗುಂಗನೆ. ನೋಡ ಆಟ ಆಡ್ತಿ. ಹೌದಾ, ಇಷ್ಟೆಲ್ಲ ಮಾಡ್ತೀಯ ನೀ ಹೋಟೆಲ್ನಾಗ? ಮತ್ತೆ ಸೊ ಮಕ್ಕಳು ಮಾತು ಚಂದ ಬಾಡ್ರಿ. ಏನಾಯ್ತು ಅಂತಂದ್ರೆ ಡಿಸಿಷನ್ ಚೇಂಜ್ ಆಯ್ತು. ನಾವು ಇಶಾದಿಂದ ವಾಪಸ್ ಹೋಗ್ಬೇಕಾಗಿತ್ತು, ಬಟ್ ನಮ್ದು ಇನ್ನೊಂದೆರಡು ಕೆಲಸ ಇದ್ದವು. ಇವ್ರದ್ದು ಮೀಟಿಂಗ್ ಕ್ಯಾನ್ಸಲ್ ಆಯ್ತು ಬಂದಮೇಲೆ. ಸೊ ನಮಗೆ ಶಾಕ್ ಆಯ್ತು, ಯಾಕಂದ್ರೆ ಅವ್ರು ನಮ್ಮದು ಕೆಲಸ ಇಶಾದೊಳಗೆ ಜಲ್ದಿ ಮುಗೀತು. ನಂಗೆ ಒಂದೆರಡು ಬ್ಲೌಸ್ ಪೀಸ್ ತರೋದಿತ್ತು. ಹೀಗಾಗಿ ನಾನು ಅದೊಂದು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ, ಯಾಕಂತಂದ್ರೆ ನಂಗೆ ಆ ಸೀರೆಗೆ ಬ್ಲೌಸ್ ಬೇಕಾಗಿತ್ತು. ಸೊ ಹೀಗಾಗಿ ಏನು ಮಾಡಿದ್ವಿ, ಡಿಸಿಷನ್ ತೊಗೊಂಡ್ವಿ ಅಂದರೆ ನಾ ಬಸ್ಸಿಗೆ ಹೋಗ್ತೇನೆ, ನೀವು ವಾಪಸ್ ಹೋಗ್ರಿ ಅಂತೇಳಿ. ಮತ್ತು ನಾನು ಒಬ್ಬಳೇ ಬಂದಿರಲಿಲ್ಲ, ನಮ್ಮ ನೇಬರ್ನೂ ಕರ್ಕೊಂಡು ಬಂದಿದ್ದೆ ನಾನು. ಹೀಗಾಗಿ ನನಗೆ ಅನುಕೂಲ ಆಯ್ತು, ಬಸ್ಸಿಗೆ ಹೋಗಿ ಕೆಲಸ ಮುಗಿಸ್ಕೊಂಡೇ ಹೋಗೋಣ ಅಂಥೇಳಿ ಅಂದ್ಕೊಂಡು ಇಲ್ಲಿ ಏನು ಆರ್ ಪಿ ಟಿ ರೋಡ್ನಾಗ ಇದು ಆರ್ಲೆಸ್ ಕಾಲೇಜ್ ಅಪೋಸಿಟ್ ಹೇಳಿದ್ವಿ ರೀ. ಇವ್ರು ಹೋಗ್ಬಿಟ್ರೆ ನಾವು ಕಡೆ ಬಜಾರ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಹೊಟ್ಟೆ ಹಸಿವಾಗಿತ್ತಲ್ಲ ಅಂಥೇಳಿ ಅಂಗನ್ ಅಂಥೇಳಿ ಹೋಟೆಲ್ ಚಲೋ ಐತೆ ಅಂದ್ಕೊಂಡೆ, ಬಟ್ ಏನೂ ಚಲೋ ಅನ್ನಿಸ್ಲಿಲ್ಲ ರೀ. ದೋಸೆ ನಾವು ಸೆಟ್ ದೋಸೆ ಆರ್ಡ್ರ್ ಮಾಡಿದ್ವಿ, ಗೋಧಿ ಹಿಟ್ಟಿನ ದೋಸೆ ಹಾಕ್ಕೊಟ್ರೆ ಭಾಳ ಬೇಜಾರು ಅನ್ನಿಸ್ತು. ಅದೊಂದು ಅಪ್ಸೆಟ್ ಆತು ಇವತ್ತು. ಧ್ರುವಾನರ ಹೊಟ್ಟೆ ಸಮಾಧಾನ ಆಗಿರಲಿಲ್ಲ, ನಂಗೆ ಅದೊಂದು ಚಿಂತೆ ಆಗಿತ್ತು. ನಂಗೆ ಅಚ್ಚಿ ಮಮ್ಮ ಬೇಕು ಅನ್ನತ್ತಿದ್ದ. ಸೊ ನಾವು ಎಲ್ಲಿಗದೇವಿ ಹೇಳ್ರಿ ಈಗ? ಸಮಾದೇವಿ ಮಾರುತಿ ಮಂದಿರ ಐತೆ ನೋಡ್ರಿ, ಅಲ್ಲಿಗೆ ಹೊಂಟಿದ್ವಿ ನಾವು. ಅಲ್ಲಿಂದ ಡಿಂಪಲ್ಗೆ ಹೋಗ್ಬೇಕಂತ ಹೇಳಿ ಫಸ್ಟ್ ಸಪ್ನಾಕ್ಕೆ ಹೋಗಿ, ಸಪ್ನಾದಾಗ ಏನಂತಂದ್ರೆ ಒಂದು ಇದನ್ನು ನೋಡ್ಕೊಂಡ್ವಿ. ಸಪ್ನಾದಾಗ ಒಂದೆರಡು ಏನಂತಂದ್ರೆ ಬ್ಲೌಸ್ ಪೀಸ್ ನೋಡ್ಕೊಂಡ್ವಿ. ಆ ದಾರ್ಯಾಗ ಹೋಗುವಾಗ ಮೆಣ್ಸಿನ್ಕಾಯಿ ಖಾರದ್ದುಕೊಂಡು ನಮ್ಗೆ, ಹೀಗಾಗಿ ಒಂದೆರಡು ಒಂದು ಪಾವು ಕಿಲೋ ಮೆಣ್ಸಿನ್ಕಾಯಿ ತೊಗೊಂಡ್ರತ್ತಂತೇಳಿ. ಬೆಳಗಾವ್ನಾಗ ನೋಡ್ರಿ ಕಾಯಿಪಲ್ಲೆ ಸಂತೆ ಮಸ್ತ್ ಇರ್ತೈತೆ ರೀ, ನನಗೆ ಭಾಳ ಸೇರ್ತೈತಿ ಇಲ್ಲಿ. ಮತ್ತು ವೆರೈಟಿ ಆಫ್ ಏನಂತಂದ್ರೆ ಕಾಯಿಪಲ್ಲೆ ಸಿಗ್ತೈತಿ. ಸೊ ಇನ್ನು ಅಲ್ಲಿಂದ ಡಿಂಪಲ್ಗೆ ಹೋಗ್ಬೇಕಂತೇಳಿ ಡಿಂಪಲ್ ರೋಡಿಗೆ ಬಂದ್ವಿ. ಫಸ್ಟ್ ಸಪ್ನಾಕ್ಕೆ ಹೋಗಿ ವಾಪಸ್ ಡಿಂಪಲ್ಗೆ ಹೋಗೋಣ, ಅಲ್ಲಿಂದ ಕಡೆ ಬಜಾರ್ಗೆ ಹೋಗಿ ಕಡೆ ಬಜಾರಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಡೋಣ ಅಂದ್ಕೊಂಡ್ವಿ. ಇದು ವೈಟ್ ಕಲರ್ದು ನಂಗೆ ಭಾಳ ಲೈಕ್ ಆಗಿತ್ತು, ಬಟ್ ನನಗೆ ಯಾಕೋ ಸೀರೆಗೆ ಮ್ಯಾಚ್ ಆಗ್ತೈತೆ ಅನ್ನಿಸ್ಲಿಲ್ಲ. ದಾರ್ಯಾಗ ಹೋಗೋವಾಗ ಒಂದು ಹುಡುಗ ಮಣ್ಣಾಗ ಹೆಂಗೆ ಆಡತ್ತಿತ್ತಂದ್ರೆ ನೀವು ಎಷ್ಟು ಖುಷಿ ಅನ್ನಿಸ್ತಂತಂದ್ರೆ ನನಗೆ ನಿಜವಾಗ್ಲೂ ಖುಷಿ ಅನ್ನಿಸ್ತಾ. ಯಾಕೆ ಅಂತಂದ್ರೆ ಹಂಗೆ ಮಕ್ಕಳಿಗೆ ಆಡಂಗಿನೇ ಇಲ್ಲ. ಇನ್ನು ಡಿಂಪಲಿಗೆ ಬಂದ್ವಿ. ಎರಡು ನೋಡಿರಿ, ಇದೇ ಸಾರಿ ನನಗೆ ಬೇಕಾಗಿದ್ದ. ಎರಡು ಟೈಪ್ ಬ್ಲೌಸ್ ನೋಡಿದ್ವಿ ನಾವು, ಎರಡು ಬ್ಲೌಸ್ ತೊಗೊಂಡ್ವಿ. ಮ್ಯಾಚ್ ಆಕೈತಿಲ್ಲ ಅನ್ನೋದು ನನಗೆ ಹೇಳ್ರಿ ಆ ಬ್ಲೌಸ್ ಆ ಸೀರೆಗೆ. ಅವರು ಮ್ಯಾಚ್ ಆಕೈತೆ ಅಂತ ಹೇಳಿದ್ರೆ ನಂದು ಹೊಸ ಪ್ರಯತ್ನ. ದಾರ್ಯಾಗ ಹೋಗುವಾಗ ನೆಲ್ಲಿಕಾಯಿ ತೊಗೊಂಡೆ. ಏನಂದ್ರೆ ಪ್ರತಿ ಸರಿ ತೊಗೊಂಡಿರ್ತೀನಿ, ಈ ಸರಿ ನೆಲ್ಲಿಕಾಯ್ದು ಏನು ಸ್ಪೆಷಲ್ ಮಾಡಬೇಕು ಅಂತ ನೋಡಾಕತ್ತೀನಿ. ನಂಗೆ ಒಂದಿಷ್ಟು ಐಡಿಯಾಸ್ ಕೊಡ್ರಲ್ಲ, ನಾನು ನೆಲ್ಲಿಕಾಯ್ದಿಂದ ಏನು ಮಾಡ್ಬೋದು ಅಂಥೇಳಿ. ಸೊ ನೆಲ್ಲಿಕಾಯಿ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ನನ್ನ ಮಗ ಭಾಳ ಕಾಡಿದಾರಿಪ್ಪ ಈ ರೋಡ್ನಾಗ ಹೋಗುವಾಗ ಈ ಸರಿ. ಕರೆನೂ ನಂಗೆ ಭಾಳ ಸಿಟ್ಟು ಬಂದಿತ್ತು. ಯಾಕೆ ಅಂತಂದ್ರೆ ಏನು ನೋಡಿದ್ರು ಬೇಕನ್ನವ ಧ್ರುವ. ಕರೆನೂ ಹೆಂಗೆ ಎತ್ಕೊಂಡು ಅಡ್ಡಾಡಲಿ ಅಂತ ಅನಿಸ್ತು. ನಾನು ಒಟ್ಟು ಬೆಂಡಿ ಬಜಾರ್ಗೆ ಬಂದಿರಲಿಲ್ಲ, ಬೆಂಡಿ ಬಜಾರ್ಗೆ ಹೋದೆ. ಬೆಂಡಿ ಬಜಾರೊಳಗೆ ಒಂದೆರಡು ಏನಂತಂದ್ರೆ ನೈಟಿ ತೊಗೊಂಡ್ವಿ. ನೈಟಿ ತೊಗೊಂಡು ಬಸ್ ಸ್ಟ್ಯಾಂಡ್ ಬಂದ್ವಿ. ನಾನು ಎಷ್ಟು ವರ್ಷ ಆಗೈತಂದ್ರೆ ಬಸ್ ಸ್ಟ್ಯಾಂಡ್ನಾಗ, ಬೆಳಗಾವಿ ಬಸ್ ಸ್ಟ್ಯಾಂಡ್ನಾಗ ಅಂದ್ರೆ ಬಸ್ ಹತ್ತಿ ಆಲ್ಮೋಸ್ಟ್ 8 ವರ್ಷ ಆಗಿರ್ಬೇಕು ರೀ, 6 ವರ್ಷ ಅಂತೂ ಆಗೈತೆ ನೋಡ್ರಿ. ಒಟ್ಟು ನಾನು ಹೋಗೇ ಇರಲಿಲ್ಲ ಬೆಳಗಾವಿ ಬಸ್ ಸ್ಟ್ಯಾಂಡಿಗೆ. ಯೂಶ್ವಲಿ ಬಂದ್ರೆ ಕಾರ್ ತೊಗೊಂಡು ಬಂದಿರ್ತೀವಿ, ಇಲ್ಲ ಅಂದ್ರೆ ಬಸ್ಸಿಗೆ ಸಾಧ್ಯನೇ ಇಲ್ಲ, ಬಂದೇನೇ ಇಲ್ಲ. ಆ ರೀತಿಯಾಗಿ ನಾವು ಹೋಗೋದೇನೆ ಬಿಟ್ಬಿಡ್ತೇವೆ ನಾವು ಬಸ್ಸಿಗೆ ಹೋಗೋದು ಬಂತಂತಂದ್ರೆ. ಈ ಸರಿ ಮಾತ್ರ ಬಸ್ಸಿಗೆ ಬಂದ್ವಿ. ಟಯರ್ಡ್ ಭಾಳ ಆಗಿದ್ವಿ, ಯಾಕಂದ್ರೆ ನನಗಿಂತ ಹೆಚ್ಚು ನನ್ನ ಜೊತೆ ಇದ್ದ ನನ್ನ ಫ್ರೆಂಡ್ ಭಾಳ ಟಯರ್ಡ್ ಆಗಿದ್ರೆ ಸಾಕಾಗಿತ್ತು ನಮ್ಗಿಬ್ಬರಿಗೂ. ಟೋಟಲ್ ಹೇಳ್ಬೇಕಂದ್ರೆ ಭಾಳ ನಡೆದಿದ್ವಿ. ಒಂದೆರಡು ಕೆಲಸ ಆಗಿದ್ದು ನಮ್ಮ ಇಂಪಾರ್ಟೆಂಟ್ ಕೆಲಸ. ಸೊ ಮನೆಗೆ ಬಂದ ತಕ್ಷಣ ಟೀ ಕುಡಿದ್ವಿ. ನನ್ನ ಫ್ರೆಂಡ್ಸ್ ಬಂದರೆ ಒಂದು ಸ್ವಲ್ಪ ಓದಿಸಿ ಅವ್ರ ಮನೆಗೆ ಕಳಿಸಿ ಇಷ್ಟು ಟಯರ್ಡ್ ಆಗಿದ್ದೆ ಅಂದ್ರೆ ಭಾಳ ಟಯರ್ಡ್ ಆಗಿದ್ದೆ. ಸೊ ಇವತ್ತಿನ ಲಾಗ್ ಹಿಂಗಿತ್ತು ನೋಡ್ರಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಸೀರೆ ಆ ಬ್ಲೌಸ್ ಪೀಸ್ ಸೀರೆಗೆ ಮ್ಯಾಚ್ ಆಕೈತಿಲ್ಲ ಅನ್ನೋದನ್ನು ಹೇಳ್ರಿ ನನಗೆ. ಮತ್ತು ನನ್ನ ಸೀರೆ ಇವತ್ತು ಉಟ್ಕೊಂಡಿದ್ದು ಹೆಂಗಿತ್ತು ಅಂತ ಹೇಳ್ರಿ, ಯಾಕಂದ್ರೆ ಇಶಾದಾಗೂ ಕೂಡ ಕೇಳಾಕ್ತಿದ್ರ ಎಲ್ಲಿ ತೊಗೊಂಡಿದ್ರಿ ಸೀರೆ ಅಂಥೇಳಿ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲಾಗ್ಗಳು ಭೇಟಿಯಾಗೋಣ. ಥ್ಯಾಂಕ್ ಯು.